ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದು ಪ್ರಮುಖವಾದ ಯೋಜನೆಯಾಗಿರುವ ಯುವ ನಿಧಿ. ಈ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ತೊಂದರೆಗಳನ್ನು ನೀವು ಇಲ್ಲಿ ಎದುರಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಮುಖವಾದ ಒಂದು ತೊಂದರೆ ಅಂದರೆ NAD ಡಾಟಾ ಲಭ್ಯವಿಲ್ಲ. ಇದು ಯಾವ ಕಾರಣಕ್ಕೆ ಬರುತ್ತೆ ಮತ್ತು ಇದನ್ನು ಯಾವ ರೀತಿಯಲ್ಲಿ ಅಪ್ಡೇಟ್ನ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ. ನೋಡಿ, ಯುವ ನಿಧಿ ಈಗಾಗಲೇ ಒಂದು ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಒಂದು ಯುವ ನಿಧಿ ಯೋಜನೆಗೆ ಸಾಕಷ್ಟು ಅಭ್ಯರ್ಥಿಗಳು ಒಂದು NAD ಡಾಟಾ ಲಭ್ಯವಿಲ್ಲ. ಯಾವ ಕಾರಣಕ್ಕಾಗಿ ಇದು ಆಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ, ಈಗಾಗಲೇ ನಾನು ಹೇಳಿರುವಂತೆ ಈ ರೀತಿಯಾಗಿ ನಿಮಗೆ ಇಲ್ಲಿ ಬರ್ತಾ ಇದೆ ಅರ್ಜಿಯನ್ನು ಸಲ್ಲಿಸುವಾಗ. ಇದು ಏನು ಹೇಳ್ತಾ ಇದೆ ಅಂತ ನೋಡೋದಾದರೆ ನೋಡಿ, 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ದರೂ NAD ಡೇಟಾಬೇಸ್ನಲ್ಲಿ ಡೇಟಾ ಕಂಡು ಬಂದಿಲ್ಲವಾದರೆ ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು ಅಥವಾ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯನ ನೀವು ಇಲ್ಲಿ ಸಂಪರ್ಕಿಸಬೇಕಾಗತ್ತೆ. ನೋಡಿ, ಈ ಒಂದು ನಿಮ್ಮ ಕಾಲೇಜ್ಗೆ ಹೋಗಿ ಒಂದು NAD ಡಾಟಾ ನೀವು ಪುಷ್ ಮಾಡಬೇಕಂತ ಹೇಳಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಮನವಿಯನ್ನು ಮಾಡಿರ್ತಾರೆ. ಇಲ್ಲಿ ಯೂನಿವರ್ಸಿಟಿ ವೈಸ್ ಇಲ್ಲಿರುತ್ತೆ. ಈಗಾಗಲೇ ಒಂದು ಅಕ್ಕಮಹಾದೇವಿ ಯೂನಿವರ್ಸಿಟಿ ಈಗಾಗಲೇ ಒಂದು ಡಾಟಾಬೇಸ್ನ ಈಗ ಅವೈಲೇಬಲ್ ಮಾಡಿದ್ದಾರೆ. ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಯಾವುದೇ ರೀತಿ ಒಂದು ಅಪ್ಡೇಟ್ ಬಂದಿಲ್ಲ. ಯಾವುದೇ ಒಂದು ಅಭ್ಯರ್ಥಿಗಳು ಅದನ್ನು ಅರ್ಜಿಯನ್ನು ಸಲ್ಲಿಸಿಲ್ಲ. ನೀವು ಒಂದು 5 ಡೇಸ್ ಅಥವಾ 10 ಡೇಸ್ ವೇಟ್ ಮಾಡಿ. ಯೂನಿವರ್ಸಿಟಿಯವರು ಒಂದು NADಗೆ ಡಾಟಾನ ಪುಷ್ ಮಾಡ್ತಿದ್ದಾರೆ. ಯಾರು ಯೂನಿವರ್ಸಿಟಿ ನೀವು ಚೆಕ್ ಅಂದರೆ ನಿಮ್ಮ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂನಿವರ್ಸಿಟಿ ವೈಸ್ ನಿಮಗೆ ಇಲ್ಲಿ ಡಾಟಾನ ಅಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಈಗ NAD ಒಂದು ಡಾಟಾಬೇಸ್ನಲ್ಲಿ ನೀವು ನಮಗೆ ಲಭ್ಯವಿದೆ ಅಂತ ಯಾವ ರೀತಿ ಚೆಕ್ ಮಾಡೋಂಥ ನಾನು ವಿಡಿಯೋನ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋ ಲಿಂಕನ್ನು ಚೆಕ್ಔಟ್ ಮಾಡಿ ಯಾವ ರೀತಿಯಾಗಿ ನಿಮ್ಮ ಒಂದು NAD ಅವೈಲೇಬಲ್ ಬರುತ್ತೆ ಅಂತ ಆದರೂ ಆ ವಿಡಿಯೋನ ಚೆಕ್ಔಟ್ ಮಾಡಿ. ನೋಡಿ, ನೀವು ವೇಟ್ ಮಾಡಿ 10 ಡೇಸ್ ಅಥವಾ ಒಂದು 5 ಡೇಸ್ ವೇಟ್ ಮಾಡಿ. ನಿಮ್ಮ ಒಂದು ಯೂನಿವರ್ಸಿಟಿಯವರು NADಗೆ ನಿಮ್ಮ ಒಂದು ಡಾಟಾನ ಅಲ್ಲಿ ಅವೈಲೇಬಲ್ ಮಾಡ್ತಾರೆ. ವೇಟ್ ಮಾಡಿ. ಇನ್ನುಳಿದ ಒಂದು ಯೂನಿವರ್ಸಿಟಿಗಳು ಬಂದಿದ್ದಾವೆ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಯಾವುದೇ ರೀತಿ ಒಂದು ಡಾಟಾಬೇಸ್ನ ಇಲ್ಲಿ ಅವೈಲೇಬಲ್ ಮಾಡಿಲ್ಲ. ಮತ್ತು ಇನ್ನೂ ಯೂನಿವರ್ಸಿಟಿಗಳು ಒಂದಿಷ್ಟು ಮಾಡಿದ್ದಾವೆ, ಆದರೆ ಬೆಳಗಾವಿ ಯೂನಿವರ್ಸಿಟಿ ಮಾಡಿಲ್ಲ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಹೇಳಿದೆ. ನೋಡಿ, NAD ಡೇಟಾಬೇಸ್ ಬಂದ ತಕ್ಷಣ ನಿಮ್ಮ ಒಂದು ಅರ್ಜಿ ಪ್ರೊಸೆಸ್ ಹೋಗುತ್ತೆ. ಆ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ನನಗೆ ಕಮೆಂಟ್ ಮಾಡಿದರು, ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ. ನೀವು ಮನವಿಯನ್ನು ನಿಮ್ಮ ಯೂನಿವರ್ಸಿಟಿಗೆ ಹೋಗಿ ಈ ರೀತಿ ಹೇಳಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಯುವ ನಿಧಿ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆ ದಿನಾಂಕ ಇಲ್ಲ. ನೋಡಿ, ನಿಮ್ಮ ಒಂದು ಡಾಟಾ ಬಂದಿದೆಯಲ್ಲ ಅನ್ನೋದು ಒಂದು NAD ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ಒಂದು ಲಿಂಕನ್ನು ನಾನು ನೀಡಿರ್ತೀನಿ. ಇಲ್ಲಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತ ನಾನು ವಿಡಿಯೋನ ಮಾಡೀನಿ. ಅದನ್ನು ವಿಡಿಯೋನ ನೋಡಿ ಇಲ್ಲಿ ನೀವು ಚೆಕ್ಔಟ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಯುವ ನಿಧಿಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.